ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ಬಸವಾಶ್ರಮದಲ್ಲಿ ನಡೆದ ದಾನಮ್ಮ ಪೂಜೆಯ ಇನ್ನೊಂದು ಭಾಗ ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತು ನಾನು ನಿಮಗೊಂದು ವಿಶೇಷವಾದ ವಿಚಾರನ ತಿಳಿಸ್ತಾ ಬರ್ತಾಯಿದ್ದೀನಿ. ಮಹಿಳೆಯರು ಕೂಡ ರಕ್ತದಾನವನ್ನು ಮಾಡ್ಬೋದು. ನಾನಿವತ್ತು ನಿಮಗೆ ವಿಡಿಯೋ ಕೊನೆಯವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬರು 125ಕ್ಕೂ ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿದ್ದಾರೆ. ಒಬ್ಬ ಮಹಿಳೆ, ಅವ್ರ ಹೆಸರು ಮಧುರಾ ಅಂತ. ಮುಂದೆ ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. 125ಕ್ಕೂ ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿದ್ದಾರೆ ಮಧುರಾ ಅವರು. ಅವ್ರ ಬಾಯಲ್ಲೇ ಕೇಳಿ ನೀವು, ರಕ್ತದಾನ ಮಾಡುವುದರಿಂದ ಎಷ್ಟೆಲ್ಲ ಉಪಯೋಗಗಳಿದೆ, ಎಷ್ಟೆಲ್ಲ ಲಾಭಗಳಿದೆ ಅಂತ ಅವ್ರ ಬಾಯಲ್ಲೇ ಕೇಳಿ ಒಂದ್ಸಲಿ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರು ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಶರಣಾಭಿಮಾನಿಗಳಿಗೂ ಶರಣು ಶರಣಾರ್ಥಿ. ಮೊಟ್ಟ ಮೊದಲು ನನಗೆ ನನ್ನ ತಾಲೂಕು, ಯಾಕಂದ್ರೆ ನಾನು ಶಿರಾಳಕೊಪ್ಪದ ಸೊಸೆ, ಆಮಂತ್ರಣ ಪತ್ರಿಕೆಯಲ್ಲಿ ಕೂಡ ಅವರು ಶಿರಾಳಕೊಪ್ಪ ಮತ್ತು ಬೆಂಗಳೂರು ಹಾಕಿರೋದು ನನಗೆ ಬಹಳ ಖುಷಿಯಾಗಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಬೆಂಗಳೂರು ಅಂತ ಹಾಕಿದಾಗ ಯಾರೋ ಬೆಂಗಳೂರಿನಿಂದ ಒಬ್ಬ ಮುಖ್ಯ ಅತಿಥಿ ಬಂದಿದ್ದಾರೆ ಅಂತ ಅನಿಸುತ್ತೆ. ಆದ್ರೆ ನಾನೊಬ್ಬ ಶಿರಾಳಕೊಪ್ಪದ ಸೊಸೆ. ಈ ಶಿರಾಳಕೊಪ್ಪದ ಸೊಸೆಯ ಮೇಲೆ ಇಷ್ಟೊಂದು ಅಭಿಮಾನ, ಇಷ್ಟೊಂದು ಹೆಮ್ಮೆ ಇದೆ ಅನ್ನೋದು ನನಗೆ ನಮ್ಮ ಅಣ್ಣ ಅವರು ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನನ್ನು ಸರ್ವಾಧ್ಯಕ್ಷೆಯನ್ನಾಗಿ ಮಾಡಿದಾಗ ಅಲ್ಲಿ ಮಾಡಿದಂತ ಒಂದು ಕಾರ್ಯಕ್ರಮ, ಅವರು ಮಾಡಿದಂತ ಒಂದು ಮೆರವಣಿಗೆ, ಓಪನ್ ಜೀಪ್ನಲ್ಲಿ ಮಾಡಿದಂತ ಒಂದು ಮೆರವಣಿಗೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸತತವಾಗಿ ನಡೆದ, ಸಂಪೂರ್ಣ ಸಭಾಂಗಣ ತುಂಬಿ ಹರಿಯುತ್ತಿರುವಂತಹ ಒಂದು ಜನಸಾಗರದಲ್ಲಿ ಮಾಡಿದಂತ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ನನಗೆ, ನಾನು ಮಂಗಲಿ ಶಿವಪ್ಪನವರು ಸ್ವತಂತ್ರ ಹೋರಾಟಗಾರರು, ಅವರ ಸೊಸೆಯಾಗಿ ನಾನು ಹೆಮ್ಮೆ ಪಟ್ಕೊಂಡೆ. ಯಾಕೆಂದ್ರೆ ಸ್ವತಂತ್ರ ಹೋರಾಟಗಾರರ ಮನೆ ಅನ್ನೋದು ಬಹುಶಃ ಮಂಗಲ್ಗಿ ಮನೆ ಅಂತ ಗೊತ್ತಿತ್ತು ಎಲ್ಲರಿಗೂ. ಅಂತ ಮನೆಯ ಸೊಸೆ ನಾನು ಅನ್ನೋದು ನನಗೆ, ನನ್ನಲ್ಲಿ ಹೆಮ್ಮೆ ಮೂಡಿತು. ಸೊ ಅಷ್ಟು ಹೆಮ್ಮೆ ಮೂಡೋದಕ್ಕೆ ಕಾರಣ ಅಲ್ಲಿರುವಂತ ನನ್ನ ಶರಣ ಬಂಧುಗಳು. ಅದೇ ರೀತಿ ಇವತ್ತು ತಾಲೂಕು ಕಾರ್ಯಕ್ರಮದಲ್ಲಿ ಬಸವಾಶ್ರಮದಲ್ಲಿ ನನ್ನನ್ನು ಅಕ್ಕನವರು ಕರೆದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡೆ. ನಾನು ಬರ್ತೀನಿ, ಖಂಡಿತ ಬರ್ತೀನಿ ಅಂತ. ಯಾಕೆಂದ್ರೆ ನಮ್ಮವರು ನಮ್ಮನ್ನ ಗುರುತಿಸಿದಾಗ ಆಗೋ ಹೆಮ್ಮೆನೇ ಬೇರೆ, ಸಂತೋಷನೇ ಬೇರೆ. ನನಗೆ ಬಹುಶಃ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆದ್ಮೇಲೆ ಒಂದು 200-300 ಕಡೆಗೆ ಎಲ್ಲಾ ಸಮಾಜ ಬಾಂಧವರು ನನ್ನನ್ನು ಕರೆದು ಗೌರವಿಸಿರ್ಬೋದು, ಎಷ್ಟೋ ಡಿಪಾರ್ಟ್ಮೆಂಟ್ನವ್ರು ಮನೆಗೆ ಬಂದು ಗೌರವಿಸಿರ್ಬೋದು. ಆದ್ರೆ ನಮ್ಮವರು ನಮ್ಮನ್ನು ಗುರುತಿಸಿದಾಗ ಆ ಹೆಮ್ಮೆನೇ ಬೇರೆ, ಆ ಪ್ರೋತ್ಸಾಹ, ಉತ್ಸಾಹ ನಮ್ಮಲ್ಲಿ ಬೇರೆ ರೀತಿಯಲ್ಲೇ ಇರುತ್ತೆ. ಹಾಗಾಗಿ ನನ್ನ ಅಕ್ಕನವರಿಗೆ ಇನ್ನೊಂದು ಸಾರಿ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಬಂದ ನಂತರ ಒಂದು ಪಾಸಿಟಿವ್ ಎನರ್ಜಿ, ಧನಾತ್ಮಕ ಗುಣ ಅಂತ ಏನ್ ಹೇಳ್ತೀವಿ, ಅದು ನನಗೆ ಅನಿಸಿದ್ದು ಉಂಟು. ಅಲ್ಲಿ ಹೋದ ತಕ್ಷಣನೇ ನನಗೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಅಂತ ಅನಿಸ್ತು. ಇಲ್ಲಿ ಒಂದು ಮಾತನ್ನ ನಾನು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ಒಳ್ಳೊಳ್ಳೆ ಸ್ಲೋಗನ್ಗಳನ್ನ ಬರೆದು ಹಾಕಿದ್ದಾರೆ, ಅವುಗಳನ್ನು ಕೂಡ ಓದಿದಾಗ ಒಂದು 1 ಪಾಯಿಂಟ್ ಪ್ರೋಗ್ರಾಮ್ ಇದೆ ಅವರು. ನಾವು ಪರಿವರ್ತನೆ ಆದ್ರೆ ಜಗವನ್ನ ಪರಿವರ್ತನೆ ಮಾಡಬಹುದು, ಇತರರನ್ನ ಪರಿವರ್ತನೆ ಮಾಡಬಹುದು, ಸಮಾಜದಲ್ಲಿರುವ ಪಿಡುಗುಗಳನ್ನ ನಾವು ಪರಿವರ್ತನೆ ಮಾಡಬಹುದು. ಒಂದ್ಸರಿ ಬಸವ ಸಮಿತಿಯ ಅಧ್ಯಕ್ಷರಾದಂತಹ ಅರವಿಂದ್ ಜತ್ತಿ ಅವರು, ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು, ಮಾಡುವಾಗ ಅವ್ರು ಕೇಳಿದ್ರು, ಅಕ್ಕ ಈಗ ಪ್ರತಿ ವರ್ಷ ಮಾಡ್ತೀವಲ್ಲ ನಾವು, ಏನಾದ್ರೂ ಬದಲಾವಣೆ ಆಗಿದೆಯಾ ಅಂತ ಕೇಳಿದ್ರು. ಅವಾಗ ನಾನು ಹೇಳಿದ್ದು ಒಂದೇ, ಮಾಡಿದಂತ ನಾವು ನಮ್ಮಲ್ಲಿ ಏನಾದ್ರೂ ಪರಿವರ್ತನೆ ಆಗಿದ್ರೆ ಅಥವಾ ನಿಮ್ಮಲ್ಲಿ ಏನಾದ್ರೂ ಪರಿವರ್ತನೆ ಆಗಿದ್ರೆ ಸಮಾಜದಲ್ಲಿ ಸ್ವಲ್ಪನಾದ್ರೂ ಪರಿವರ್ತನೆ ಆಗಿರಬಹುದು ಅಂತ. ಯಾಕೆಂದ್ರೆ ನಾವೇ ಸರಿ ಇಲ್ಲ, ವಚನಗಳನ್ನ ಕೇವಲ ಭಾಷಣದ ಒಂದು ಗಂಟಾಗಿ ನಾವು ಉಪಯೋಗಿಸ್ಕೊಂಡಾಗ, ನಾವು ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಳ್ಳಲ್ಲ ಅಂದಾಗ ಇತರರಲ್ಲಿ ನಾವು ಯಾವ ರೀತಿಯ ಒಂದು ಬದಲಾವಣೆಯನ್ನ ತರೋದಕ್ಕೆ ಸಾಧ್ಯ? ಅನ್ನೋರು ಮಾತನಾಡಿದ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಒಂದು ವಚನ ಕಂಠಪಾಠ ಇರ್ಬೋದು, ವಚನ ನಿರ್ವಹಣೆ ಇರ್ಬೋದು, ಅಥವಾ ನಿರ್ವಚನ ಮಾಡುವಂತಲ್ಲಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಬಹಳ ಒಳ್ಳೆಯ ಒಂದು ಕೆಲಸ ಅಂದ್ರೆ, ಯಾಕಂದ್ರೆ ಮಕ್ಕಳಲ್ಲಿ ಜೊತೆಗೆ ವೇಷಭೂಷಣ ಸ್ಪರ್ಧೆಗಳು, ನಮ್ಮ ಶರಣರು ಯಾವ ರೀತಿ ಇದ್ರು ಅನ್ನುವಂತ ಒಂದು ಕಲ್ಪನೆಯನ್ನ ನಾವು ಮಕ್ಕಳಿಗೆ ಕೊಡಬೇಕು. ಅವಾಗ ಅವ್ರಿಗೆ ಅದರ ಬಗ್ಗೆ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಿ ಒಂದು ಮಾತನ್ನ ಬರೆದು ಹಾಕಿದ್ದಾರೆ,
ಸೇವಾ ಭಾವನೆಯುಕ್ತವಿದ್ದರೆ ಸ್ವಾಸ್ಥ್ಯ ಅಂತ. ಅದನ್ನು ಓದಿದಾಗಲೂ ನನಗೆ ಒಂದು ಮಾತು ನೆನಪಾಯಿತು. ಒಂದು ಚಿಕ್ಕ ಕಥೆ ಅಂತ ಹೇಳ್ಬೋದು. ಒಬ್ಬ ಕಮ್ಮಾರ ಇದ್ದ. ಅವನು ಕುಡುಗೋಲು, ಗುದ್ದಲಿ, ಕುರುಪಿ, ಸಲಿಕೆ ಇವೆಲ್ಲವನ್ನ ತಯಾರು ಮಾಡ್ತಾ ಇದ್ದ. ಸೊ ಅವನ ಸಾವು ಹತ್ತಿರ ಬಂದಾಗ ದೇವದೂತರು ಅವನನ್ನು ಕರೆದುಕೊಂಡು ಹೋಗಕ್ಕೆ ಬಂದ್ರಂತೆ. ಕರೆದುಕೊಂಡು ಬಂದಾಗ ಅವನು ಹೇಳಿದಂತೆ, ಇಲ್ಲಿ 40 ಕಿಲೋಮೀಟರ್ದಷ್ಟು ದೂರದಲ್ಲಿ ಯಾವೊಬ್ಬ ಕಮ್ಮಾರನೂ ಇಲ್ಲ. ಈಗ ಬಿತ್ತಿ ಬೆಳೆಯುವಂತಹ ಕಾಲ. ನಾನಲ್ಲಿ ನಿಮ್ ಜೊತೆಗೆ ಬಂದ್ಬಿಟ್ರೆ ಇವನ್ ತಯಾರು ಮಾಡೋರು ಯಾರು? ಹಾಗಾಗಿ ನನ್ನನ್ನು ದಯವಿಟ್ಟು ಇನ್ನೊಂದು ಸ್ವಲ್ಪ ದಿನ ಬಿಡಿ ಅಂತ ಕೇಳ್ಕೊಂಡಾಗ ಆಯ್ತು ಅಂತ ಹೋಗಿ ಅಲ್ಲಿ ಮೇಲೆ ದೇವದೂತರು ಹೋಗಿ ಹೇಳಿದಾಗ ಹೋಗ್ಲಿ ಅಂತ 2 ವರ್ಷ ಬಿಟ್ರಂತೆ. 2 ವರ್ಷ ಆದ್ಮೇಲೆ ಮತ್ತೆ ಬಂದ್ಬಿಟ್ಟು ನಡಿ ಇನ್ನ ನಮ್ ಜೊತೆಗೆ ಅಂತ. ಅಲ್ಲ, ನಮ್ಮ ಪಕ್ಕದ ಮನೆಯಲ್ಲಿ ಬೆಳೆ ಕುಯ್ಲಿಗೆ ಬಂದಿದೆ, ಆ ಗಂಡನಿಗೂ ಹುಷಾರಿಲ್ಲ, ಹೆಂಡತಿಗೂ ಒಂದು ಕಾಯಿಲೆ ಇದೆ, ಅವಳನ್ನೆಲ್ಲ ಬಿಟ್ಟು ಎಳಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಾನೇನಾದ್ರೂ ಬಂದ್ರೆ ಆ ಬೆಳೆ ಎಲ್ಲ ಹಾಳಾಗೋಗುತ್ತೆ, ಆ ಕುಯ್ಲೆಲ್ಲ ನಾನೇ ಮಾಡಬೇಕು. ಹಾಗಾಗಿ ದಯವಿಟ್ಟು ನನ್ಗೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿದ್ವಿ. ಮತ್ತೆ ಹೋಗಿ ಹೇಳಿದಾಗ ಹೋಗಿ ಇನ್ನೂ 1-2 ವರ್ಷ ಇರಲಿ. ಇದೇ ರೀತಿ 30-40 ವರ್ಷಗಳ ಕಾಲ ಪೋಸ್ಟ್ಪೋನ್ ಮಾಡ್ತಾ ಹೋದ್ರು. ಕೊನೆಗೆ ಒಂದು ದಿನ ಅಂತ್ಯಕಾಲ ಬರಲೇಬೇಕು, ಬಂತು, ಕರ್ಕೊಂಡು ಹೋದಾಗ ಅಲ್ಲಿ ಭಗವಂತ ಕೇಳಿದಂತೆ, ನಡಿಯಪ್ಪ ಅಂತ. ನಂಗೆ ಕೈಲಾಸ ತೋರಿಸಿ ಅಂದ್ರು. ನಿನಗೆ ಯಾಕಪ್ಪ ಕೈಲಾಸ ಅಂತ ಕೇಳಿದ್ರು ಅವರು. ಇಲ್ಲ, ಕೈಲಾಸ ಹೆಂಗಿರ್ತೈತಿ ಅಂತ ನೋಡ್ಬೇಕು. ಅದಕ್ಕೆ ಈ 40 ವರ್ಷ ನೀನು ಸಾಯೋದನ್ನ ಮುಂದೆ ಹಾಕೊಂಡು ಇತರರಿಗಾಗಿ, ಇತರರ ಸೇವೆಗಾಗಿ ನೀನು ಬದುಕಿದೆಯಲ್ಲ, ಅದೇ ಕೈಲಾಸ. ಹಾಗಾಗಿ ನಾವು ಎಲ್ಲಿಯವರೆಗೂ ನಮ್ಗೆ ಆರೋಗ್ಯ ಚೆನ್ನಾಗಿದೆ, ನಮ್ಮ ದೇಹದಲ್ಲಿ ಶಕ್ತಿ ಇದೆ, ಅಲ್ಲಿಯವರೆಗೂ ನಾವು ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮಿಂದ ಆದ ಒಂದು ಅಳಿಲು ಸೇವೆಯನ್ನ ನಾವು ಮಾಡ್ತಾ ಹೋಗ್ಬೇಕು. ಎಲ್ಲರೂ ಕೋಟಿ ದಾನನೇ ಮಾಡ್ಬೇಕು ಅಂತೇನಿಲ್ಲ, ಅದಕ್ಕಾಗಿ ಮಾಡುವಂಥದ್ದಲ್ಲ. ತಿನ್ನೋದ್ರಲ್ಲಿ, ಕುಡಿಯೋದ್ರಲ್ಲಿ ದಾಖಲೆ ಮಾಡಿದವರು ಇದ್ದಾರೆ. ನಿಮ್ಗೆ ದಾಖಲೆ ಮಾಡ್ತಾರೆ, ಗಿನ್ನಿಸ್ ದಾಖಲೆಯನ್ನ ಮಾಡ್ತಾರೆ. ಸೊ ಯಾವನೋ ಒಬ್ಬ ಮನುಷ್ಯ 1 ನಿಮಿಷದಲ್ಲಿ 10 ಮಿರ್ಚಿ ವಿಶೇಷವಾಗಿ ಹೆಣ್ಣು ಮಕ್ಕಳು ರಕ್ತದಾನ ಮಾಡೋದಕ್ಕೆ ಮುಂದೆ ಬರಲ್ಲ. ಭಯ, ಹೌದಾ? ಯಾಕೆ ಭಯ ಅಂದ್ರೆ ನಮ್ಮದೇ ತಿಂಗಳ ಋತುಚಕ್ರದ ಸಮಸ್ಯೆ ಇರೋದ್ರಿಂದ ನಾವು ರಕ್ತ ಕೊಡೋದ್ರಿಂದ ನಮಗೆ ಎಲ್ಲಿ ರಕ್ತಹೀನತೆ ಬರುತ್ತೋ ಅಂತ ಹೆದರ್ಕೊಳ್ತಾರೆ. ಖಂಡಿತ ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಆ 3 ದಿನಗಳಲ್ಲಿ ಮಾತ್ರ ನೀವು ರಕ್ತದಾನ ಮಾಡುವುದಿಲ್ಲ, ಇನ್ನುಳಿದ ಎಲ್ಲ ದಿನಗಳಲ್ಲೂ ಕೂಡ ರಕ್ತದಾನ ಮಾಡಬಹುದು. ಪ್ರತಿ ಹೆಣ್ಣುಮಕ್ಕಳು ಪ್ರತಿ 4 ತಿಂಗಳಿಗೊಮ್ಮೆ, ಗಂಡಸರು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನವನ್ನ ಮಾಡಬಹುದು. ರಕ್ತದಾನ ಮಾಡೋದ್ರಿಂದ ನಮಗೆ ಹೃದಯಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳಿರಲ್ಲ, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಎಲ್ಲಕ್ಕಿಂತ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಸೌಂದರ್ಯ ವೃದ್ಧಿ ಆಗುತ್ತೆ. ನೋಡಿ, 61ನೇ ವಯಸ್ಸಿನಲ್ಲೂ ಇವತ್ತು ನಾನು ಇಷ್ಟೊಂದು ಟ್ರಾವೆಲ್ ಮಾಡ್ಕೊಂಡು ಇಷ್ಟು ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ ಅಂದ್ರೆ ನನ್ನ ಆರೋಗ್ಯದ ಗುಟ್ಟು ರಕ್ತದಾನನೇ. ಹಾಗಾಗಿ ಎಲ್ಲರೂ ನಿರಂತರವಾಗಿ ಕೆಲವರಿಗೆ ಕೆಲವು ಆರೋಗ್ಯದ ಸಮಸ್ಯೆಗಳಿರ್ಬೋದು. ನೀವು, ನಿಮ್ಮ ಮಕ್ಕಳು, ಸೊಸೆ, ಅಳಿಯಂದ್ರು ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಹೇಳಿ ರಕ್ತದಾನ ಮಾಡುವಂತೆ ಪ್ರೇರೇಪಣೆಯನ್ನ ನೀಡಿ ಅಂತ ಹೇಳ್ತಾ, ಇದರ ಜೊತೆಗೆ ನಾನು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀನಿ. ಯಾಕಂದ್ರೆ ಕ್ಯಾನ್ಸರ್ ಇವತ್ತು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಶೀಘ್ರ ರೋಗ ಪತ್ತೆ, ಕಾಯಿಲೆ ನಾಪತ್ತೆ ಅಂತ. ರೋಗ ಏನು ಅಂತ ಗೊತ್ತಾದ್ರೆ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ